ಆದರೆ ಈಗ ಬರುತ್ತಲ್ಲ, ಅದು ಈ ಕಥೆಯ ಅತ್ಯಂತ ನೋವಿನ ಹಾಗೂ ಐರಾನಿಕ್ ಆದ ಒಂದು ಟ್ವಿಸ್ಟ್. ಯಾರನ್ನು ಗಜೇಂದ್ರ ಕೊಂದ ಆ ಶ್ರೀರಾಮನೇ ವರ್ಷಗಳ ಹಿಂದೆ ಗಜೇಂದ್ರನನ್ನು ಕಾಡಿನಲ್ಲಿ ಹಿಡಿಯೋಕೆ ಹೆಲ್ಪ್ ಮಾಡಿದ ಆನೆ. ಯೋಚನೆ ಮಾಡಿ, ಅವನ ಬಂಧನದ ಬದುಕಿನ ಸ್ಟಾರ್ಟ್ ಮತ್ತು ಎಂಡ್ ಎರಡಕ್ಕೂ ಕಾರಣವಾದದ್ದು ವಿಧಿಯ ಒಂದು ಕ್ರೂರ ವ್ಯಂಗ್ಯ. ಆ ರಕ್ತಪಾತದ ನಂತರ ಗಜೇಂದ್ರ ಇನ್ನೂ ಮದದಲ್ಲೇ ಇದ್ದ. ಹಾಗೆ ಕಾಡಿಗೆ ಓಡಿಹೋದನು. ನಿನ್ನೆವರೆಗೂ ಹೀರೋ ಆಗಿದ್ದವನು ಈಗ ಒಂದು ಡೇಂಜರಸ್ ಫ್ಯೂಜಿಟಿವ್ ಆಗ್ಬಿಟ್ಟಿದ್ದನು. ಅವನನ್ನು ಮತ್ತೆ ಹಿಡಿಯೋದು ತುಂಬಾ ಅನಿವಾರ್ಯವಾಗಿತ್ತು. ಇದೇನೋ ಸುಲಭದ ಕೆಲಸ ಆಗಿರಲಿಲ್ಲ. ಮದವೇರಿದ 4500 kgಯ ಒಂದು ದೈತ್ಯನನ್ನು ಹುಡುಕಿ ಹಿಡಿಯೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಸೊ ಅಭಿಮನ್ಯು ಹಾಗೂ ಹರ್ಷನಂತಹ ಇನ್ನೊಂದು ಸೆಟ್ ಆಫ್ ಪವರ್ಫುಲ್ ಪ್ರಶ್ನೆ, ಗಜೇಂದ್ರನನ್ನ ನಾವು ಯಾರಂತ ಕರಿಬೇಕು? 20 ವರ್ಷ ಸೇವೆ ಸಲ್ಲಿಸಿದ ಹೀರೋನ, ಕಂಟ್ರೋಲ್ ತಪ್ಪಿದ ಕಿಲ್ಲರ, ಅಥವಾ ಪ್ರಕೃತಿಯ ಮುಂದೆ ಸೋತ್ ಹೋದ ಒಂದು ಬಲಿಪಶುನ? ಉತ್ತರ ಬಹುಶಃ ಈ ಮೂರರ ಒಂದು ಕಾಂಪ್ಲಿಕೇಟೆಡ್ ಮಿಕ್ಸ್ನಲ್ಲಿ ಇರಬೇಕು ಅನ್ಸುತ್ತೆ. ಗಜೇಂದ್ರನನ್ನ ನಾವು ಯಾರಂತ ಕರಿಬೇಕು? 20 ವರ್ಷ ಸೇವೆ ಸಲ್ಲಿಸಿದ ಹೀರೋನ, ಕಂಟ್ರೋಲ್ ತಪ್ಪಿದ ಕಿಲ್ಲರ, ಅಥವಾ ಪ್ರಕೃತಿಯ ಮುಂದೆ ಸೋತ್ ಹೋದ ಒಂದು ಬಲಿಪಶುನ? ಉತ್ತರ ಬಹುಶಃ ಈ ಮೂರರ ಒಂದು ಕಾಂಪ್ಲಿಕೇಟೆಡ್ ಮಿಕ್ಸ್ನಲ್ಲಿ ಇರಬೇಕು ಅನ್ಸುತ್ತೆ.